ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಗನಕಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದೆ. ಬ್ಯಾಂಕಿನ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮದ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಈ ವೇಳೆ ಸಾರ್ವಜನಿಕರಿಗೆ ಸಾಮೂಹಿಕ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಫಲಾನುಭವಿ ಜಯಪ್ಪ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಆರ್ಥಿಕ ಅನುಕೂಲವಾಗಿದ್ದು 6,000ದಿಂದ 8,000 ರೂಪಾಯಿವರೆಗೆ ಸಹಾಯದ ಮೊತ್ತ ಹೆಚ್ಚಿಸಿರುವುದು ಅನುಕೂಲವಾಗಲಿದೆ ಎಂದರು. ಯೋಜನೆಗಳು ಮೋದಿ ಇದಾವೆ, ಇನ್ನೂ ಜನಕ್ಕೆ ಮುಟ್ಟಿಲ್ಲ, ಮುಟ್ಟಬೇಕು ಅಂತೇಳಿ ನನ್ನ ಆಸೆ. ಇನ್ನೋರ್ವ ಫಲಾನುಭವಿ ಪುಷ್ಪ, ಕೇಂದ್ರ ಸರ್ಕಾರದ ಯೋಜನೆಯಡಿ ನಮ್ಮ ತಾಯಿಗೆ ಆರೋಗ್ಯ ವಿಮೆ ಮಾಡಿಸಲಾಗಿತ್ತು. ತಾಯಿಯ ಮರಣದ ನಂತರ 4 ಲಕ್ಷ ರೂಪಾಯಿ ವಿಮಾ ಮೊತ್ತ ಲಭಿಸಿದೆ ಎಂದರು. ಪಗಾರ ಬಂದಂತಂದು ಅಲ್ಲೇ ಡೆಪಾಸಿಟ್ ಮಾಡಿಟ್ಟಿದ್ರು. ಅದನ್ನು ಮ್ಯಾನೇಜರ್ ಆಗಲಿ PDP ಸರ್ ಆಗಲಿ ನನಗೆ ಫೋನ್ ಮಾಡಿ ಕರೆ ಕಳಿಸಿ ನನ್ನ ಹೆಸರಿಗೆ ನಾಮಿನಿ ಮಾಡಿಟ್ಟಿದ್ರು, ಕೊಟ್ಟಿದ್ರು. ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಸರ್. ಮೋದಿಜಿ ಅವರಿಗೂ ಥ್ಯಾಂಕ್ಸ್, ಧನ್ಯವಾದಗಳು. ಇಂದು ನಮ್ಮ ಗ್ರಾಮಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಭು ನಾಯಕ್, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಇನ್ನೂ ಅನೇಕ ಜನರಿಗೆ ಅರಿವಿಲ್ಲ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಅನುಕೂಲವಾಗಿದೆ ಎಂದರು. ಜನಗಳಿಗೆ ತಲುಪಿಸುವ ಕಾರ್ಯಕ್ರಮ ಮಾಡಿದ್ವಿ. ಈ ಆಂದೋಲನದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಿದೆ ಮತ್ತು ಎಲ್ಲರಿಗೂ ಕೂಡ ಬಹಳಷ್ಟು ಯೋಜನೆಗಳ ಹೊಸ ವಿಚಾರಗಳನ್ನು ತಲುಪಿಸಿದಕ್ಕೆ ಖುಷಿ ಆಗ್ತಿದೆ. ಭಾರತ ವಿಕಾಸ ಕೆನರಾ ಬ್ಯಾಂಕ್ನ ಹಿರಿಯ ಅಧಿಕಾರಿ ಅನುಷ್ ಮನೋಜ್, ಊರಿಂದ ಊರಿಗೆ ಈ ಯಾತ್ರೆ ಸಂಚರಿಸುತ್ತಿದೆ. ಕಟ್ಟಕಡೆಯ ವ್ಯಕ್ತಿಗೆ ಕೇಂದ್ರದ ಸೌಲಭ್ಯ ತಲುಪಿಸಲು ಈ ಕಾರ್ಯಕ್ರಮ ಉಪಯುಕ್ತವಾಗಿದೆ ಎಂದರು. अरेंज करने के लिए कोशिश मिली और ये अरेंजमेंट करने के बाद मुझे पता चला है कि कितनी सारी अलग अलग